ಇವತ್ತು ವೀರಶೈವ ಲಿಂಗಾಯತ ಸಮುದಾಯ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತದ್ದು ಯಾವುದಾದ್ರೂ ಸಮುದಾಯ ಪ್ರಪ್ರಥಮವಾಗಿದ್ರೆ ಅದು ವೀರಶೈವ ಲಿಂಗಾಯತ ಸಮುದಾಯ ಅಂತ ಬಹಳ ಹೆಮ್ಮೆಯಿಂದ ಹೇಳಬಹುದು. ಏನ್ ಹೇಳಿದ್ದಾರೆ ಬಸವಣ್ಣನವರು? ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶರಣರು. ಇವತ್ತು ಅವರೇನು ವಚನಗಳನ್ನು ಹೇಳಿದ್ದಾರೆ ಆ ಎಲ್ಲಾ ವಚನಗಳಲ್ಲಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂಥದ್ದು, ಅರ್ಥಪೂರ್ಣವಾದಂತ ಒಂದು ಸಾರ ಇದೆ. ಇವತ್ತು ನಾವೆಲ್ಲ ಹೆಮ್ಮೆಯಿಂದ ಹೇಳ್ಬೇಕು. ಏನಪ್ಪಾ ಅಂದ್ರೆ ಇಡೀ ಜಗತ್ತಿನಲ್ಲಿ ಪ್ರಪ್ರಥಮವಾದಂತಹ ಸಂಸತ್ತು ಯಾವುದಪ್ಪ, ಯಾರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಬಸವಣ್ಣನವರ ಕಾಲದಲ್ಲಿ ಅನುಭವ ಮಂಟಪ ಅಂತ ಹೇಳಿ. ಈ ಅನುಭವ ಮಂಟಪದ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟಂತದ್ದು. ಇವತ್ತೇನು ಯಾವ ರೀತಿಯಲ್ಲಿ ನಾವು ಜಗತ್ತಿನಲ್ಲಿ ಯುಕೆಯಲ್ಲಿ ಮೊದಲು ಸಂಸತ್ತು ಅಂತ ಹೇಳ್ತಾರೆ, ಅದಕ್ಕಿಂತ ಮುಂಚಿತವಾಗಿನೇ ಇವತ್ತೇನು ಅನುಭವ ಮಂಟಪದಲ್ಲಿ ಬಸವಣ್ಣನವರ ಕಾರ್ಯಕಾಲದಲ್ಲಿ 770 ಅಮರಗಲಂಗಳು ಅಂದ್ರೆ 770 ಶರಣರು, ವಿವಿಧ ವೃತ್ತಿ ಮಾಡುವಂತಹ ಶರಣರು, ವಿವಿಧ ಕಸುಬುಗಳು ಮಾಡುವಂತಹ ಶರಣರು. ಅದು ಮೋಳಿಗೆ ಮಾರಯ್ಯ ಇರ್ಬೋದು, ಇವತ್ತು ಮಾದರ ಚೆನ್ನಯ್ಯ ಇರ್ಬೋದು, ಹಳ್ಪದ ಅಪ್ಪಣ್ಣ ಇರ್ಬೋದು, ಇವತ್ತೇನು ಮಡಿವಾಳ ಮಾಚಯ್ಯ ಇರ್ಬೋದು. ಇವತ್ತು ಯಾವ ರೀತಿಯ ಅನೇಕ ಶರಣರು ಮಹಿಳೆಯರನ್ನು ಸೇರಿಸಿಕೊಂಡು ಅಕ್ಕಮಹಾದೇವಿ ಸುಮಾರು 770 ಶರಣರಿಗೆ ಅವರೆಲ್ಲರಿಗೆ ಅವಮಾನ ಮಾಡಿ ಆ ಅನುಭವ ಮಂಟಪದಲ್ಲಿ ಇವತ್ತು ಅವರಲ್ಲಿ ಏನು ಸಮಾಜದಲ್ಲಿರುವಂತಹ ಅನಿಷ್ಟಗಳ ಬಗ್ಗೆ ಚರ್ಚೆ ಮಾಡಿ ಅಲ್ಲಂ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ಇವತ್ತು ಸಮಾಲೋಚನೆ ಮಾಡಿ ಒಂದು ಸಮಾಜದಲ್ಲಿ ಅನಿಷ್ಟಗಳು ನಿವಾರಣೆ ಮಾಡುವಂತಹ ಒಂದು ಕೆಲಸ. ಮತ್ತು ಅವರು ಏನು ಯಾವ ರೀತಿಯಲ್ಲಿ ಸಾಹಿತ್ಯವನ್ನು ಕೊಟ್ಟಿದ್ದಾರೆ, ಅವ್ರೇನು ಹೇಳ್ತಾರೆ, ಇವತ್ತಿನ ಕಾಲದಲ್ಲಿ ನಮ್ಗೇನು ಸಮಸ್ಯೆಗಳು ಬರ್ತಾ ಇದ್ದಾವೆ, ನಮ್ಮ ಸಮಸ್ಯೆಗಳು ಇವತ್ತು ವರ್ಣ ಭೇದ, ವರ್ಗ ಭೇದ ಎಲ್ಲರನ್ನು ಒಗ್ಗೂಡಿಸಬೇಕು ಅನ್ನುವಂಥದ್ದು. ಆ ಕಾರಣಕ್ಕಾಗಿನೇ ಇವತ್ತು ನೂತನ ಅನುಭವ ಮಂಟಪದಲ್ಲಿ 770 ಏನು ಅಮರಗಲಂಗಳು ಅಂತ ಹೇಳ್ತೀವಿ, 770 ಕಂಬಗಳ ಮೇಲೆ ಆ 770 ಶರಣರ ಅವರ ಕಾಯಕ ಏನಿದೆ ಅದನ್ನು ಕೆತ್ತಿಸ್ತಾ ಇದ್ದೇವೆ. ಅವ್ರು ಬರೆದಂತ ವಚನ ಏನಿದೆ ಆ ವಚನ ಕೆತ್ತಿಸ್ತಾ ಇದ್ದೇವೆ. ಅದು ಏನ್ ಸಂದೇಶಪ್ಪ ಅಂತ ಹೇಳಿದ್ರೆ ವಿಶ್ವ ಕುಟುಂಬತ್ವ, ಎಲ್ಲರೂ ಒಂದೇ ಅನ್ನುವಂತ ಒಂದು ಭಾವನೆ, ಎಲ್ಲರನ್ನು ಒಗ್ಗೂಡಿಸ್ಬೇಕು ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಇವತ್ತು ಏನ್ ನಾವು ನೋಡ್ತಾ ಇದ್ದೀವಿ, ನಮ್ಮಲ್ಲಿರುವಂತಹ ಯುವ ಶಕ್ತಿ, ಯಾವುದೇ ಒಂದು ಸಮುದಾಯ ಇದೆ, ಒಂದು ಸಮಾಜ ಇದೆ, ಒಂದು ರಾಷ್ಟ್ರ ಇದೆ, ಅದು ಆಧಾರ ಸ್ತಂಭ ಯಾರು? ಆಧಾರ ಸ್ತಂಭ ಯುವ ಶಕ್ತಿ. ಯುವ ಶಕ್ತಿ ಅಣುಶಕ್ತಿ ಇದ್ದ ಹಾಗೆ. ಆದ್ರೆ ಇವತ್ತು ನಮ್ಮ ಯುವಕರು ದಾರಿ ತಪ್ಪಿ ಹೋಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ದುಶ್ಚಟ ದುರ್ಗುಣಗಳಿಗೆ ಬಲಿ ಆಗ್ತಾ ಇದ್ದಾರೆ. ಇವತ್ತು ನಾವು ಅಧ್ಯಯನ ಮಾಡಿದ್ರೆ 30% ಯುವಕರು ನಶೆ ಮಾಡ್ತಾರೆ, ಸಿಗರೇಟ್ ಬಿಗಿತಾರೆ. ಇವತ್ತು ಅದೇ ರೀತಿಯಲ್ಲಿ ದಾರಿ ಹಾಳಾಗ್ತಾ ಇದ್ದಾರೆ. ಹಾಗೆ 30% ಯುವಕರು ಬರೀ ಫೇಸ್ಬುಕ್ ನಲ್ಲಿ, ಇಂಟರ್ನೆಟ್ ನಲ್ಲಿ, ಇವತ್ತು ಕಂಪ್ಯೂಟರ್ ಅಲ್ಲಿ ಸಮಯ ಕಳೀತಾ ಇದ್ದಾರೆ. ಹೀಗಾಗಿ ಅವರಿಗೆ ಧಾರ್ಮಿಕ ಸಂಸ್ಕಾರ ಇಲ್ಲ, ನೈತಿಕ ಶಿಕ್ಷಣ ಇಲ್ಲ. ಆ ಒಂದು ಕಾರಣಕ್ಕಾಗಿ ಅನುಭವ ಮಂಟಪದಲ್ಲಿ ಇಷ್ಟಲಿಂಗ ಪೂಜೆ ಮಾಡಬೇಕು ವೈಜ್ಞಾನಿಕವಾಗಿ. ಇವತ್ತು ಅದನ್ನು ತರಬೇತಿ ಕೊಡುವಂತಹ ರೀತಿಯಲ್ಲಿ 1 ವರ್ಷಗಳ ಒಳಗಾಗಿ ಇಡೀ ಜಗತ್ತಿನಲ್ಲಿ ಪ್ರಪ್ರಥಮವಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಡೆಯಿಂದ ಸಂಶೋಧನೆ ಮಾಡಿಸಿ ಪ್ರಾಯೋಗಿಕವಾಗಿ ಇದನ್ನು ಪರೀಕ್ಷೆ ಮಾಡಿದ್ದೇವೆ. ಅದರಿಂದ ಅವ್ರಿಗೆ ಏಕಾಗ್ರತೆ ಬರ್ತದೆ. ಇವತ್ತು ಇಷ್ಟಲಿಂಗ ಪೂಜೆ ಮಾಡೋದ್ರಿಂದ ಅಂತ ಒಂದು ತರಬೇತಿ ಕೇಂದ್ರ ಇವತ್ತು ನಾವು ಅನುಭವ ಮಂಟಪದಲ್ಲಿ ಅದನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಅದನ್ನು ಮುಂಬರುವಂತಹ ದಿನಮಾನಗಳೇ 1 ವರ್ಷದಲ್ಲಿ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇವೆ. ಮತ್ತೆ ನೂತನವಾಗಿ ಅನುಭವ ಮಂಟಪ ನಿರ್ಮಾಣ ಆಗಬೇಕು, ಇಡೀ ಜಗತ್ತಿಗೆ ಮಾದರಿ ಆಗಬೇಕು ಅನ್ನುವಂಥದ್ದು. ಅದನ್ನು ನಾನು ಹಿಂದೆ 16-17ರಲ್ಲಿ ನಾನು ಉಸ್ತುವಾರಿ ಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ಮಾನ್ಯ ನಮ್ಮೆಲ್ಲ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ರು. ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಸಭೆ ಮಾಡಿ ನೂತನ ಅನುಭವ ಮಂಟಪಕ್ಕೆ ಗೌರವ ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿ ನಮಗೆ ವರದಿ ಕೊಡ್ತದೆ. ಆ ವರದಿಯಲ್ಲಿ 650 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ಅನುಭವ ಮಂಟಪ ಕಟ್ಟಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತೀವಿ. ಸರ್ಕಾರ ಬದಲಾವಣೆ ಆಗ್ತದೆ. ಅದಾದ್ಮೇಲೆ ಮತ್ತೆ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ
ಸುಮಾರು 200 ಕೋಟಿ ರೂಪಾಯಿ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿದ ಮೇಲೆ ಇವತ್ತು ಅನುಭವ ಮಂಟಪವನ್ನು ಪ್ರಾರಂಭ ಮಾಡಿದ್ದಾರೆ. ಈಗ ಮತ್ತೆ ನಾನು ಉಸ್ತುವಾರಿ ಸಚಿವನಾಗಿದ್ದೇನೆ ಬೀದರ್ನಲ್ಲಿ. ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅದಕ್ಕೆ ಬೇಕಾಗುವಂತ 500 ಕೋಟಿನ ಬೇಕು. ಅಲ್ಲಿ 125 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಬಂದಲ್ಲಿ ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಕಾಮಗಾರಿ ನಡೀತಾ ಇದೆ. ಬರೋ 1 ವರ್ಷಗಳ ಒಳಗಾಗಿ ಬಾಕಿ ಇರುವಂತಹ 400 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ಮಾದರಿಯಾದಂಥದ್ದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ಕೇಂದ್ರ ಆಗಬೇಕು ಅನ್ನುವಂತ ರೀತಿಯಲ್ಲಿ ನೂತನ ಅನುಭವ ಮಂಟಪ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ಅದನ್ನು ಮುಂಬರುವಂತ 1 ವರ್ಷಗಳ ಒಳಗಾಗಿ ಅದನ್ನು ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂತ ಮಾತನ್ನು ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತಾರೆ. ನಾನು ಅರಣ್ಯ ಸಚಿವನಾದ್ಮೇಲೆ ನಮ್ಮ ಪಕ್ಷ, ನಮ್ಮ ಮುಖ್ಯಮಂತ್ರಿಗಳು ನನಗೆ ಅರಣ್ಯ ಪರಿಸರ ಸಚಿವನಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ. 2 ವರ್ಷದಿಂದ ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾ ಇದ್ದೇನೆ. ಈ ಭಾಗದಲ್ಲಿ, ನಮ್ಮ ಭಾಗದಲ್ಲಂತೂ ಅರಣ್ಯ ಬಹಳ ಕಡಿಮೆ ಇದೆ. ನಮ್ಮಲ್ಲಿ ಆನೆಗಳಿಲ್ಲ, ನಮ್ಮಲ್ಲಿ ಹುಲಿಗಳು ಇಲ್ಲ. ಇಲ್ಲಿ ಬಂದರೆ ಆನೆಗಳಿದೆ, ಇಲ್ಲಿ ಬಂದರೆ ಹುಲಿಗಳಿದೆ, ಇಲ್ಲಿ ಬಂದರೆ ಚಿರತೆಗಳಿದೆ. ಚಿರತೆ ಬಿಟ್ಟು ಮತ್ತೆ ಈಗ ಜಿಂಕೆಗಳು ಬಂದಿದ್ದಾವೆ, ಕಾಡು ಹಂದಿಗಳು ಬಂದಿದ್ದಾವೆ. ಅನೇಕ ಸಮಸ್ಯೆಗಳು ಹೇಳ್ತಾ ಇದ್ದೀರಿ. ಇವತ್ತು ದರ್ಶನ್ ಧ್ರುವ ನಾರಾಯಣರವರು ಹೇಳಿದರು, ಆನೆಯಿಂದ ಬಹಳ ತುಳಿತ ಆಗ್ತಾ ಇದೆ, ಆನೆ ಕಾಟ ಕಡಿಮೆ ಮಾಡಬೇಕು ಅಂದಾಗ ನಾನು ಸುಮಾರು ರೈಲ್ವೆ ಬ್ಯಾರಿಕೇಡ್ 8 ಕಿಲೋಮೀಟರ್, 1 ಕಿಲೋಮೀಟರ್ಗೆ 1.5 ಕೋಟಿ, 12 ಕೋಟಿ ರೂಪಾಯಿ ಬರೀ ಒಂದು ಕ್ಷೇತ್ರಕ್ಕೆ ಕೊಟ್ಟು 8 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಮಾಡಿಸ್ಕೊಟ್ಟಿದ್ದೇನೆ. ಈಗ ಆ ಜಿಂಕೆಗಳಿಗೆ ಒಂದು ಮೆಶ್ ಹಾಕೊಡಿ ಅಂತ ಹೇಳಿ ಕೇಳಿದ್ದಾರೆ. 1.5 ಕಿಲೋಮೀಟರ್ ಕೊಟ್ಟಿದ್ದೇನೆ. ಬಾಕಿ ಇರುವಂತ ಮೆಶ್ನ ಹಾಕೊಡ್ತೀನಿ ಅನ್ನುವಂತ ಮಾತನ್ನು ಭರವಸೆ ಕೊಡ್ತಾ ಇದ್ದಾರೆ. ಇವತ್ತು ಬುದ್ಧಿಯವರು ಕೆಲವೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಅದನ್ನು ಅನುಷ್ಠಾನಕ್ಕೆ ತರ್ತೇನೆ. ಪ್ರಕೃತಿ ಉಳಿಬೇಕು, ಪರಿಸರ ಉಳಿಬೇಕು, ಅರಣ್ಯ ಉಳಿಬೇಕು, ಜೀವನ ನಡಿಬೇಕು, ಜೀವನೋಪಾಯ ನಡಿಬೇಕು, ಅಭಿವೃದ್ಧಿನೂ ಆಗಬೇಕು. ಎಲ್ಲವೂ ಇವತ್ತು ನಾವೆಲ್ಲ ಎಲ್ಲ ಕಡೆ ನೋಡ್ಬೇಕಾಗ್ತದೆ. ಯಾಕೆಂದ್ರೆ ಮುಂದಿನ ಪೀಳಿಗೆ ನೋಡ್ತಾ ಇದೆ. ಮಳೆ ಬರುವಾಗ ಮಳೆ ಬರೋದಿಲ್ಲ, ಸುನಾಮಿ ಆಗ್ತದೆ, ಕೂಡ ಕುಸಿತ ಆಗ್ತದೆ, ಬರ ಬರ್ತದೆ.